100 ಇಟ್ಕೆ ಹಾಕಿರು ಇಲ್ಲಿ ನೋಡಿ. ಫಸ್ಟ್ ಟೈಮ್ 100 ಇಟ್ಕೆ ಹಾಕಿರೋದು. ಡ್ರಾಪ್ 5 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರಿಗೆ ಎಷ್ಟು 200 ರೂಪಾಯಿ ಕೊಡ್ತಾವನೆ. ದಿನಾಗೆ ಫಸ್ಟ್ ಟೈಮು ಪೊಲೀಸರು ಹಿಡ್ಕೊಂಡು ಕಿತ್ಕೊಂಡಿರೋದು ನೋಡಿ. ಬಟನ್ ಹೋಯ್ತು ಇಲ್ಲಿ ನೋಡಿದ್ರಾ. ನಾನು ಹಂಗೆ ಬಂದಲ್ಲ, ಬಟನ್ನು ಇದು ಹೋಯ್ತು, ಡ್ಯಾಮೇಜ್ ಆಯ್ತು. ಇಲ್ಲಿ ಹಂಗೆ ಬಂದೆ ನೋಡಿ, ಬೇಡಿ ಹಿಂಗೆ ಹಿಂದೆ ಹೋಗ್ಬಿಟ್ಟೈತೆ ಗುರು. ಆನೆ ನೋಡಿಲ್ಲ, ಅದು 2 ವೀಲರ್ ಹಂಗೆ ಪ್ಯಾಕ್ ಮಾಡೋರು ನೋಡ್ಬೋದು. ಎಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದರೆ ಈ ಥರ ಪ್ಯಾಕ್ ಮಾಡ್ತಾರೆ. ಮೂರನೇ ದಿನ ವಿಡಿಯೋ ಮಾಡಿದ್ದೆ. ಎಡಿಟಿಂಗ್ ಮಾಡಬೇಕಾದ್ರೆ ಮಿಸ್ ಆಗಿ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಬಿಡು. ಎಲ್ಲ ಎಡಿಟಿಂಗ್ ಮಾಡಿ ಇಕ್ಕಿದೆ. ಎಡಿಟಿಂಗ್ ಮಾಡಿ ಇಕ್ಕಿದ್ಮೇಲೆ ನಾನು ಏನೋ ಮಾಡೋಕ್ಕೆ ಹೋಗಿ ಸ್ಟೋರೇಜ್ ಫುಲ್ ಆಗಿತ್ತು ಅಂತೇಳಿ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಬಟ್ ನನಗೆ ಆ ವಿಡಿಯೋ ಅಂತಲೇ ಗೊತ್ತಿಲ್ಲ. ಎಲ್ಲ ಡಿಲೀಟ್ ಮಾಡಿದ್ಮೇಲೆ ನಾನು ನೋಡ್ತಾ ಇದ್ದೀನಿ, ಆ ವಿಡಿಯೋನೇ ಕಾಣಿಸ್ತಾ ಇಲ್ಲ. ಅದಕ್ಕೇ ಇವಾಗ ವಿಡಿಯೋನ, ಮೂರನೇ ದಿನ ವಿಡಿಯೋನ ಸ್ವಲ್ಪ ಕ್ಲಿಪ್ಸ್ ಐತೆ, ಅದು ಹಾಕಿ ಎಡಿಟ್ ಮಾಡ್ತೀನಿ. ಬಟ್ ಎಷ್ಟು ಅರ್ನಿಂಗ್ಸ್ ಆಯಿತು, ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೂರನೇ ವಿಡಿಯೋದಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವರೆಲ್ಲ ಹಿಡ್ಕೊಂಡಿದ್ರು. ಏನು ಸೀನ್ ಅಂತ ನಿಮಗೆ ಗೊತ್ತಾ ಇರುತ್ತೆ, ಸರಿನಾ? ಓಕೆನಾ? ಈ ಬ್ಲಾಗ್ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಆಗತ್ತೆ ಅಂದ್ಕೊಂಡಿರಲಿಲ್ಲ. ಓಕೆನಾ? ಇದು ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿ, ಕಂಟಿನ್ಯೂ ಮಾಡಿ ವಿಡಿಯೋ. ಆ ಕಡೆ ವಿಲ್ ಪೆಂಚರ್ ಇಲ್ಲಿ ನೋಡಿ. ಅಯ್ಯಪ್ಪ, ಬರಬೇಕಾದ್ರೆ ಒಂದೀಗ ಗಾಲಿ ಹೋಯ್ತು. ಟ್ಯೂಬ್ಲೆಸ್ ಇರೋದ್ರಿಂದ ಸ್ವಲ್ಪ ದೂರ ಬರ್ಬೋದು, ಏನಾಗಲ್ಲ. ಇಲ್ಲಿ ನೋಡಿ, ಬಟನ್ ಹೋಯ್ತು. ಇಲ್ಲಿ ನೋಡಿದ್ರಾ. ನಾನು ಹಂಗೆ ಬಂದಲ್ಲ, ಬಟನ್ನು ಇದು ಹೋಯ್ತು, ಡ್ಯಾಮೇಜ್ ಆಯ್ತು. ಇಲ್ಲಿ ನೋಡಿ. ಅಯ್ಯಪ್ಪ, ಎಲ್ಲಿ ಪಂಚರ್ ಆಗೈತೆ ಇಲ್ಲಿ ನೋಡಿ. ಅಪ್ಪ, ಟ್ಯೂಬ್ ಯಾರೇಂಜಿಗೆ ಕೆಳಗೆ ಹೋಗ್ಬಿಟ್ಟೈತೆ ನೋಡಿ. ಇವರು ಟೈರು ಟ್ಯೂಬ್ಲೆಸ್ ಅಲ್ಲ, ಇದೊಂದು ನಿಮಿಷ ಇದರಲ್ಲಿ. ಬಟ್ ಟ್ಯೂಬ್ ಇದ್ದಿದ್ರೆ ಇನ್ನೂ ಡ್ಯಾಮೇಜ್ ಆಗ್ತಾಯಿತ್ತು. ಪಂಚರ್ ಅಂಗಡಿ ಹತ್ರ ಬಂದಿದ್ದೀನಿ ಇಲ್ಲೇ. ನಾನಿಲ್ಲಿ ಮುಂದೆಯಿಂದ ಹಂಗೆ ಬಂದೆ ನೋಡಿ, ಬೇಡಿ ಹಿಂಗೆ ಹಿಂದೆ ಹೋಗ್ಬಿಟ್ಟೈತೆ ಗುರು. ಎತ್ತವ್ರೆ. ಟ್ಯೂಬ್ಲೆಸ್ ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟು. ಹೌದಾ? ಆನೆ ನೋಡಿಲ್ಲ. ಎರಡನೇ ಪಂಚರ್ ಇದು. ಫಸ್ಟ್ ಪಂಚರು ಮುಂದೆ ವೀಲಾಗಿತ್ತು, ಇವಾಗ ಎರಡನೇ ಪಂಚರು ಹಿಂದೆ ವೀಲು. ಆಯ್ತಾ? ಅಯ್ಯಪ್ಪ, ಅಲ್ಲಿ ನೋಡಿ ಪಂಚರ್ ಕಂಪ್ಲೀಟ್ ಆಯ್ತು. ಆ ಕಡೆನೂ ಚೆಕ್ ಮಾಡ್ಬಿಡ್ತೀನಿ ಗುರು. ಇದು ಗಾಲಿ ಎಣ್ಣೆ ನಿಲ್ತಾ ಇಲ್ಲ ಏನಂತ ಒಂದ್ಕೆ ಚೆಕ್ ಮಾಡಿಸ್ಬಿಡೋಣ. ಪೆಟ್ರೋಲ್ ಬಂಕ್ ಹೋದಾಗೆಲ್ಲ ಓಡಿಸ್ತೀನಿ ಗಾಳಿ, ಆದರೂ ನಿಲ್ತಾ ಇಲ್ಲ. ಹೌದಾ? ಓಕೆ, ಒಂದು ಪಂಚರ್ ಆಗೈತೆ. ಆ ಕಡೆ ಏನು ಪಂಚರ್ ಆಗಿಲ್ಲ. 100 ರೂಪಾಯಿ ಪಂಚರು. 16 17 ಇತ್ತು. 100 ರೂಪೀಸ್ ಆಗೈತೆ ಅಣ್ಣ. ಆಗೈತೆ. ಬೆಳಗ್ಗೆನೇ 100 ಲಾಸು. ಇನ್ನೂ 1 ರೂಪಾಯಿ ಡ್ಯೂಟಿ ಮಾಡಿಲ್ಲ. ಒಂದು ಯಶವಂತಪುರ ಮೆಟ್ರೋ ಸ್ಟೇಷನ್ ಬಂದಿದೆ. ಅದು ರೈಲ್ವೆ ಸ್ಟೇಷನ್. ಇಲ್ಲಿ ನೋಡಿ, ಪಾರ್ಸಲ್ ಇಲ್ಲಿಂದಾನೇ ಕಳಿಸೋದು ಅನ್ಸುತ್ತೆ. ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಹಿಂದೆ ಬರಬೇಕು. ಹಿಂದೆ ಇಲ್ಲಿ ಪಾರ್ಸಲ್ ಮಾಡೋದು. ನೋಡ್ಬೋದು, ಎಲ್ಲ 2 ವೀಲರ್ಗಳು, ಎಲ್ಲ ಐಟಮ್ ಎಲ್ಲ ಅಲ್ಲೈತೆ. ಅದು 2 ವೀಲರ್ ಹಂಗೆ ಪ್ಯಾಕ್ ಮಾಡೋರು ನೋಡ್ಬೋದು. ಎಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದರೆ ಈ ಥರ ಪ್ಯಾಕ್ ಮಾಡ್ತಾರೆ. ಎಲ್ಲ ಐಟಮು ಕಳಿಸ್ಬೋದು ಗುರು ಇಲ್ಲಿ. ಗಾಡಿಗಳಂತೇನೇ ಏನಿಲ್ಲ, ಎಲ್ಲ ಐಟಮು ಇಲ್ಲಿ ಕಳಿಸ್ಬೋದು. ಇಲ್ಲೇ ನೀವು ರೈಲ್ವೆ ಸ್ಟೇಷನ್ನು ಬ್ಯಾಕ್ ಸೈಡ್. ರೈಲ್ವೆ ಸ್ಟೇಷನ್ ಮುಂದೆ ಬರುತ್ತೆ, ಆ ಕಡೆ ಬರುತ್ತೆ ರೈಲ್ವೆ ಸ್ಟೇಷನ್ನು. ಹಿಂದೆ ಬಂದ್ಬಿಟ್ಟು ಇಲ್ಲಿ ಈ ಥರ ಪಾರ್ಸಲ್ ಕಳಿಸ್ಬೇಕಂದ್ರೆ ಇಲ್ಲಿ ಬರಬೇಕು. ಈ ಆರ್ಡ್ರ್ ಬಂದ್ಬಿಟ್ಟು ನಮ್ಮ ಏರಿಯಿಂದ ಏನು ಆಲ್ಮೋಸ್ಟು 616 ರೂಪಾಯಿ ಕೊಟ್ಟ ಒಂದೇ ಆರ್ಡ್ರು. 30 ಕಿಲೋಮೀಟ್ರ್ ಗುರು. 30 ಕಿಲೋಮೀಟ್ರಿಗೆ 600 ರೂಪಾಯಿ ನಾವು ಕೊಟ್ಟರು. 650. ಓಕೆನಾ? 650 ಕೊಟ್ಟವ್ರೆ. ಇವಾಗ ಎಲ್ಲಿಂದ ಆರ್ಡ್ರ್ ಬೀಳತ್ತೇನೋ ಗೊತ್ತಿಲ್ಲ. ಓಕೆ, ಇದೇನೋ ನಿಮ್ಗೆ ಗೊತ್ತಿಲ್ಲ ಅಂದಿದ್ರೆ ನೋಡ್ಕೊಳ್ಳಿ, ಇಲ್ಲೇ ಇದು ಮಾಡಬೇಕಾಗಿದೆ ಐಟಮು.
ಅದಕ್ಕೆ ನಿಮ್ಗೆ ಹೇಳೋಣ ಅಂತ. ಓಕೆ, ನೆಕ್ಸ್ಟ್ ಆರ್ಡರ್ ವೆಯ್ಟ್ ಮಾಡೋಣ ಇರಿ. ಇಲ್ಲಿಂದ ಯಾವುದಾದ್ರೂ ಪಾರ್ಸಲ್ ಬೀಳತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ್ದು ಬೀಳತ್ತೆ ಹೆಂಗೆ ಏನಂತ. ಬಿದ್ದರೆ ಸಿಗ್ತೀನಿ ರೀ ಗೈಸ್. ಇವಾಗ ಒಂದು ಐಟಮ್ ಕೊಟ್ಟವ್ರೆ, ಇದು ನೋಡ್ಬೋದು. ಐಟಮು ಇದೇನೆ, ಇದು ನೋಡ್ಬೋದು, ಬೇಕ್ರಿ ಐಟಮ್. 2 ಬಾಕ್ಸು ಮತ್ತು ಬ್ರೆಡ್ಡು ಕೊಟ್ಟವ್ರೆ. ಅಲ್ಲೊಂದು ಐತೆ, ಇಲ್ಲೊಂದು 4 ಪ್ಯಾಕೆಟು, ಇಲ್ಲೊಂದು 2 ಪ್ಯಾಕೆಟು ಕೊಟ್ಟವ್ರೆ. ಇವಾಗ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಗುರು. ಏನು 3.7 ಐತೆ. ಓಕೆನಾ, 100 ಇಟ್ಕೆ ಗುರು. ಇಲ್ಲಿ ನೋಡಿ, ಫಸ್ಟ್ ಟೈಮ್ 100 ಇಟ್ಕೆ ಹಾಕಿರೋದು. ಡ್ರಾಪ್ 5 ಕಿಲೋಮೀಟ್ರ್ ಐತೆ. 5 ಕಿಲೋಮೀಟ್ರಿಗೆ ಎಷ್ಟು 200 ರೂಪಾಯಿ ಕೊಡ್ತಾವನೆ. ಇಲ್ಲಿ ನೋಡಿ, ಟೈರ್ ನೋಡಿ, ಫುಲ್ಲು ಗಾಲಿ ಎಲ್ಲ ಡೌನ್ ಆಗ್ಬಿಟ್ಟೈತೆ ಗಾಲಿ. ಇದೇನೆ ಪಾರ್ಸಲ್ಲು. ಇಲ್ಲಿ ನೋಡಿ ಎಷ್ಟು ಹಾಕವ್ರೆ. 100 ಇಟ್ಕೆ ಐತೆ ಗುರು. 100 ಇಟ್ಕೆಗೆ 200 ರೂಪಾಯಿ ಕೊಡ್ತಾವ್ರೆ. 5 ಕಿಲೋಮೀಟ್ರ್ ವೈಟ್ ಫೀಲ್ಡ್ ಡ್ರಾಪು. ಅದಕ್ಕೆ ಹೋಗ್ತಾ ಇದ್ದೀನಿ. 100 ರೂಪಾಯಿ ಹೊರ್ತೈತೆ ಹೆಂಗೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ, ಐಟಮ್ ನೋಡ್ಬೋದು, ಇಷ್ಟ ಐತೆ ಐಟಮ್. ನಾನು ಹೋದ್ರೆ ಹೋಗ್ಲು 300 ರೂಪಾಯಿ ಕೇಳೋಣ ಅಂತೈತೆ. ಸುಮ್ಮನೆ ಹಾಕ್ಬೇಕು, ಹೋದ್ರೆ ಹೋಗ್ಲಿ. ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಡ್ರಾಪ್ ಮಾಡೋಕ್ಕೆ. ಏನಂತೀರೋ ಒಂದು ಕಮೆಂಟ್ ಹಾಕಿರಿ. ಜಾಸ್ತಿ ಐತೆ ಕಮ್ಮಿ ಐತೆ ಹೆಂಗೆ ಏನಂತ. ಸರಿನಾ, ಮಾಡೋರೆ ಯಪ್ಪ. ಇದು ಎತ್ತಿ ಇವಾಗ ಕ್ಲೀನ್ ಮಾಡೋಷ್ಟರಲ್ಲಿ ಬೀಜ ಬೈಕ್ ಬರುತ್ತೆ ಗುರು. ಇಲ್ಲಿ ನೋಡಿ ಎಲ್ಲ ಫುಲ್ ಗಲೀಜ್ ಆಯ್ತು. ಅಲ್ಲಿ ಇಕ್ಕವ್ರೆ, ಇದೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು ಫಸ್ಟು. ಯಪ್ಪ, ಎಷ್ಟು ಮಣ್ಣಾಯ್ತು ನೋಡಿ, ಇದೆಲ್ಲ ಕ್ರಚಸ್ ಆಯಿತು. ಅದಕ್ಕೆ ನಾನು ಐಟಮ್ ಹಾಕ್ಸಲ್ಲ, ಇಲ್ಲೇ ಅಂತ ಹಾಕ್ಕೊಂಡೆ ಬಂದೆ. ಈ ಥರ ಆಯಿತು. ಬಟ್ ಏನು ಮಾಡೋಕ್ಕಾಗತ್ತೆ. ಏನಪ್ಪ ಇದು ಮಣ್ಣ? ಇಲ್ಲಪ್ಪ, ಇದು ಗ್ರೀಸು. ಯಪ್ಪ, ಓಕೆ ಇರಿ, ಕ್ಲೀನ್ ಮಾಡಿ ಹೋಗೋಣ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಈ ಥರ ಸೀನ್ಗಳಾಗ್ತಾ ಇರುತ್ತೆ ನೋಡಿ. ಇಷ್ಟು ದಿನಾಗೆ ಫಸ್ಟ್ ಟೈಮು ಪೊಲೀಸರು ಹುಡ್ಕೊಂಡು ದುಡ್ಡು ಕಿತ್ಕೊಂಡಿರೋದು. ಇದೇ ಫಸ್ಟ್ ಟೈಮು. ಗಾಡಿ ಇಸ್ಕೊಂಡು ಎಷ್ಟು ದಿನ ಆಯಿತು ನಾನು ನೋಡಿ. ಫಸ್ಟ್ ಟೈಮ್ ಇಸ್ಕೊಂಡು ಫೈನ್ ಹಾಕಿರೋದು 200 ರೂಪಾಯಿ. ಅದು ಏನಕ್ಕೆ ಹೇಳಿ, ಕಾಕಿ ಶರ್ಟ್ ಇಲ್ಲ ಅಂತೇಳಿ. ಎಲ್ಲಿದ್ದು ಹಾಕಿದ್ದು, ನನಗೆ ಸಿಟಿಯಲ್ಲಿ ಹಾಕಿದ್ದು, ಸಿಟಿ ಒಳಗಡೆ. ಟೈಮ್ ಚೆನ್ನಾಗಿಲ್ಲ ಅಂದರೆ ಈ ಥರ ಸೀನ್ಗಳಾಗ್ತಾ ಇರತ್ತೆ. ಹಾಕಿರೋದು ಬಿಲ್ ನನಗೆ. ಟೈಮಿಂಗು, ಎಷ್ಟೊತ್ತಿಗೆ ಹಾಕಾರ ಏನಂತ ಎಲ್ಲ ಫುಲ್ ಡೀಟೇಲ್ಸ್ ಡೇಟ್ ಎಲ್ಲ ಫುಲ್ ಬರುತ್ತೆ ಇಲ್ಲಿ. ಮತ್ತು ನಮ್ಮ ಫುಲ್ ನಂಬರು ಬರುತ್ತೆ. ನಂಬರು ಮತ್ತು ಗಾಡಿ ನಂಬರು, DL ನಂಬರು ಎಲ್ಲ ಬರುತ್ತೆ. ಈ ಥರ ಇರುತ್ತೆ ಸೀನ್ಗಳು. ಟೈಮ್ ಚೆನ್ನಾಗಿಲ್ಲ ಅಂದರೆ ಈ ಥರ ಸೀನ್ಗಳಾಗ್ತಾ ಇರುತ್ತೆ. ನಾನು ಫಸ್ಟ್ ಲಾಸ್ಟ್ ಟೈಮೆಲ್ಲ ಎಷ್ಟು ದಿನ ಓಡಾಡಿರ್ಬೇಕಾ, ನಂಬರ್ ಇದ್ದೀರಾ, ಕಾಕಿ ಶರ್ಟ್ ಇದ್ದರೆ ಎಲ್ಲ ಸುತ್ತಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ಬಂದ್ಬಿಟ್ಟು ಹಿಡ್ಕೊಂಡು ಬಿಲ್ ಹಾಕಿರೋದು ನನಗೆ, ನನ್ನ ಗಾಡಿಗೆ. ಅದಕ್ಕೆ ನೀವೇನಾದರೂ ಸಿಟಿ ಸೈಡ್ ಹೋಗ್ಬೇಕಂದ್ರೆ ಕಾಕಿ ಶರ್ಟ್ ಪ್ರಿಪೇರ್ ಮಾಡಿದ್ರು. ನಾನು ಸಿಟಿ ಸೈಡಿನ ಬಂದರೆ ಕಾಕಿ ಶರ್ಟ್ ಪ್ರಿಪೇರ್ ಮಾಡ್ತೀನಿ. ಜಾಸ್ತಿ ಜನ ಹೇಳ್ತಾ ಇದ್ರು ಬ್ರೋ ಕಾಕಿ ಶರ್ಟ್ ಹಾಕಿ ಅಂತ. ಇವತ್ತು ಇಟ್ಕೊಂಡೇ ಬಿಟ್ಟವ್ರೆ. ಓಕೆ, ಈ ಥರ ಇರುತ್ತೆ ಸೀನ್ಗಳು. ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತೇಳಿ ಫಸ್ಟ್ ಟೈಮ್ ನನಗೆ ಇಟ್ಕೊಂಡು ಬಿಲ್ ಹಾಕಿರೋದು 200 ರೂಪಾಯಿ. ಇನ್ನೇನು ಮಾಡೋಕ್ಕಾಗಲ್ಲ, ಕಟ್ಬಿಟ್ಟು ಬಂದೆ. ಏನು ಹೇಳಿದ್ರು ಕೇಳಲ್ಲ. 500 ರೂಪಾಯಿ ಕೇಳಿದ್ರು, 500 ರೂಪಾಯಿಗೆ 200 ರೂಪಾಯಿ ಕಟ್ಬಿಟ್ಟೆ ಬಂದಿದ್ದೀನಿ. ಈ ಥರ ಇರುತ್ತೆ ಸೀನ್ಗಳು. ಅದಕ್ಕೆ ನೀವೇನಾದರೂ ಸಿಟಿ ಸೈಡೆಲ್ಲ ಬರ್ತೀನಿ ಅಂದರೆ ಕಾಕಿ ಶರ್ಟ್ ಪ್ರಿಪೇರ್ ಮಾಡಿ. ಆದಷ್ಟು ಕಾಕಿ ಶರ್ಟ್ ಹಾಕ್ಕೊಂಡು ಓಡ್ಸೋಕ್ಕೆ ಟ್ರೈ ಮಾಡಿದ್ರು. ನಾನು ಇಲ್ಲಿಂದ ಕಾಕಿ ಶರ್ಟ್ ಇಸ್ಕೊಂಡು ಕಾಕಿ ಶರ್ಟ್ ಹಾಕ್ಕೊಂಡು ಓಡ್ಸೋಕ್ಕೆ ಟ್ರೈ ಮಾಡ್ತೇನೆ. ಯಾಕಂದರೆ ಒಂದು ಕಿತ ಬುದ್ಧಿ ಬಂದರೆ ನಾವು ಕಲಿಯೋದು, ಇಲ್ಲಾಂದರೆ ನಾವು ಕಲಿಯಲ್ಲ. ಈ ಥರ ಇರುತ್ತೆ ಸೀನ್ಗಳು. ಓಕೆನಾ, ಅದಕ್ಕೆ ನೀವೇನಾದ್ರು ಸಿಟಿ ಸೈಡು ಸುತ್ತಾಡ್ತೀನಿ ಅಂದರೆ ಆದಷ್ಟು ಕಾಕಿ ಶರ್ಟ್ ಹಾಕ್ಕೊಂಡು ಹೋಗಿ. ಏನು ಮಾಡೋಕ್ಕಾಗಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ ಅಂದರೆ ಈ ಥರ ಸೀನ್ಗಳಾಗ್ತಾ ಇರುತ್ತೆ. ಸರಿನಾ, ಇನ್ನು ಲಾಸ್ಟ್ ಅಲ್ಲಿ ಬಿಲ್ ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹತ್ರ ಹೇಳಿದ್ರು ಬಿಲ್ ತೋರಿಸ್ತಾರೆ. ಬಿಲ್ ತೋರಿಸ್ಮೇಲೆ ಅವರು ಬಿಟ್ಟರೆ ಏನು ಮಾತಾಡಿಲ್ಲ. ಅದಕ್ಕೆ ಆದಷ್ಟು ಕಾಕಿ ಶರ್ಟ್ ಹಾಕ್ಕೊಂಡು ಹೊಸ ಟ್ರೈ ಮಾಡಿ. ಸರಿ ಗುರು, ನೀವೇನಾದರೂ ಹತ್ತೂರಲ್ಲಿದ್ದರೆ ಇನ್ನೊಂದು CNG ಬಂಕೊಂದು ಓಪನ್ ಆಗೈತೆ, ಅದು ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಗುಂಜೂರು ರೋಡಲ್ಲಿ ಒಂದೇ ಸ್ಟ್ರೈಟ್ ರೋಡ್ ಐತಲ್ಲ, ಅದರಲ್ಲಿ HP ಪೆಟ್ರೋಲ್ ಬಂಕ್ ಒಂದು ಓಪನ್ ಆಗೈತೆ. CNGನೂ ಸಿಗುತ್ತೆ ಲಾಸ್ಟಲ್ಲಿ. ಪೈಪ್ಲೈನ್ ಗುರು, ಮೈಲೇಜ್ ಮಾತ್ರ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಪೈಪ್ಲೈನ್ ಇರುತ್ತಲ್ವ, ಅದಕ್ಕೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಐ ಥಿಂಕ್ ಅಲ್ಲಿ ಕೋಡಿ ರೋಡಲ್ಲಿ ಒಂದು ಐತೆ, ಅದರಲ್ಲಿ ಮೈಲೇಜ್ ಬರೋಲ್ಲ. ಅದಕ್ಕೆ ಇಲ್ಲಿ ಇವಾಗ HP ಓಪನ್ ಮಾಡೋರು. ಇದರಲ್ಲಿ ಪ್ರೆಷರ್ ಐತೆ, ಮೈಲೇಜ್ ಹೆಂಗೆ ಬರುತ್ತೆ ಏನಂತ ನೋಡಬೇಕು. ಸರಿನಾ, ಹಂಗೆ ಗೊತ್ತಿಲ್ಲ ಮೈಲೇಜ್ ಹೆಂಗೆ ಬರುತ್ತೆ ಏನಂತ. ನೋಡ್ತೀನಿ. ಇದರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಫುಲ್ ಟ್ಯಾಂಕ್ ಮಾಡಿಸಿ ಮೈಲೇಜ್ ಹೆಂಗೆ ಬರುತ್ತೆ ಏನಂತ ನೋಡೋಣ. ನೆಕ್ಸ್ಟ್ ಟೈಮ್ ಇಲ್ಲೇ ಹಾಕ್ಸ್ತೀನಿ. ಯಾಕಂದರೆ ಇವಾಗ ನಮ್ಮ ನಿಯರ್ ಇರಲಿಲ್ಲ ಫಸ್ಟು. ಇವಾಗ ಈ ಕಡೆ ಎಲ್ಲ ಶಾರ್ಟ್ಕಟ್ಟಲ್ಲಿ ಐತೆ, ಒಂದು ಬೆಸ್ಟ್ ಥಿಂಗ್, ಪರವಾಗಿಲ್ಲ. ಇಲ್ಲಿ HP ಇದು ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಬಂದೊಂದಕ್ಕಿಂತ ಫುಲ್ ಟೈಮ್ ಮಾಡಿಸ್ಕೊಳ್ಳಿ. ಸರಿನಾ, ಓಕೆ. ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅಪ್ಡೇಟು ಕೊಡ್ತಾಯಿದ್ದೀನಿ. ಸರಿ, ಓಕೆ, ಸಿಗ್ತೀನಿ ಬನ್ನಿ ನಿಮಗೆ. ಒಳಗಡೆ ಬಿಡ್ತಾ ಇಲ್ಲ ಗುರು. 3ನೇ ದಿನ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು. ಅದಕ್ಕೆ ಇವಾಗ 3ನೇ ದಿನ ವೀಡಿಯೋ ರನ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನು ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೀನಪ್ಪ ಅಂತ ತೋರಿಸ್ತೀನಿ. 1 ಸೆಕೆಂಡ್ ಇರಿ. ಬೆಳಗ್ಗೆ ಎಂಡ್ ಮಾಡ್ತಾಯಿದ್ದೀನಿ. 1 ಸೆಕೆಂಡು.
ಆಲ್ ಆರ್ಡರ್ಸು 7ನೇ ತಾರೀಕು. 7ನೇ ತಾರೀಕು ಮಾಡಿರೋದು. ರ್ಯಾಪಿಡೋದಲ್ಲಿ ನೋಡ್ಕೋಬೋದು ಎಷ್ಟು ಮಾಡಿದ್ದೀನಿ ಅಂತ. ಆರ್ಡ್ರ್ ಕೊಡ್ತಾವನೆ. ಇರುಗುರು ಸ್ವಲ್ಪ ಹೊತ್ತು ಇಲ್ಲಿ ನೋಡ್ಬೋದು. 686 ಮಾಡಿದ್ದೀನಿ. ಇದು 3ನೇ ದಿನ ಅರ್ನಿಂಗ್ಸು. ಎರಡೇ ಆರ್ಡ್ರ್ ಮಾಡಿರೋದು ರ್ಯಾಪಿಡೋದಲ್ಲಿ. 686 ಮಾಡಿದ್ದೀನಿ. ಮತ್ತು ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಎರಡು ಆ್ಯಪ್ ಐತೆ ಗುರು, ಇದು ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆಲ್ ರೈಟ್ಸು ನಿನ್ನೆ ನೋಡ್ಬೋದು 1369 ಮಾಡಿದ್ದೀನಿ. ಮತ್ತು ಇದರಲ್ಲಿ 0 ಗುರು ಮಾಡಿರೋದು. ಊಬರಲ್ಲಿ ನೆನ್ನೆ ಮಾಡೇ ಇಲ್ಲ ನಾನು. ಇದು ಅವಾಗವಾಗ ನೆಟ್ವರ್ಕ್ ಇಶ್ಯೂ ಆಗುತ್ತೆ ಗುರು, ಈ ಥರ ಇರುತ್ತೆ ಊಬರು. ಏನಂತ ಗೊತ್ತಿಲ್ಲ, ಈ ಥರ ಆಗುತ್ತೆ. ಊಬರಲ್ಲಿ 0 ಮಾಡಿದ್ದು. ಯಾಕಂದರೆ ಇವಾಗ ನಾನು ತೋರಿಸ್ತಾ ಇರೋದು ನಿನ್ನೆ ವಿಡಿಯೋ ಆ್ಯಕ್ಚುಲಿ ಏನಾಯಿತು, ಡಿಲೀಟ್ ಆಗಿ ಹೋಗೈತೆ ಗುರು. ಐಫೋನಲ್ಲಿ ಸ್ಟೋರೇಜ್ ಕಮ್ಮಿ ಇರೋದು. ಅದಕ್ಕೇನಾಗೈತೆ, ನಾನು ಯಾವುದೋ ಜ್ಞಾಪಕದಲ್ಲಿ 3ನೇ ದಿನ ವಿಡಿಯೋ ಡಿಲೀಟೇ ಮಾಡಿಬಿಟ್ಟಿದ್ದೀನಿ. ಹೋಗಪ್ಪ, ನನಗೆ ಒಂದು ಸೆಕೆಂಡ್ ಬೇಜಾರಾಗೋಯ್ತು. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಇಷ್ಟೆಲ್ಲ ಮಾಡಿ ಡಿಲೀಟೇ ಮಾಡಿಬಿಟ್ಟಿದ್ದಲ್ಲ ಅಂತೇಳಿ. ಸ್ವಲ್ಪ ಕ್ಲಿಪ್ಪುಗಳೈತೆ, ಆ ಕ್ಲಿಪ್ಪುಗಳು ಆ್ಯಡ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ 3ನೇ ದಿನ ವಿಡಿಯೋ. ಸರಿನಾ? ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡಿರೋ ಫೋಟೇಜ್ ಎಲ್ಲ ರಿಕವರ್ ಮಾಡೋಕ್ಕೂ ಆಗಲ್ಲ. ಎಲ್ಲ ನೀಟಾಗಿ ಎಡಿಟ್ ಮಾಡಿಕ್ಕಿದೆ. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಯಾವುದೋ ಜ್ಞಾಪಕದಲ್ಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಏನು ಮಾಡೋಕ್ಕಾಗಲ್ಲ, ಅದು ರಿಕವರಿ ಮಾಡೋಕ್ಕೂ ಆಗಲ್ಲ. ಅದು ಡಿಲೀಟ್ ಆಗಿರೋದು ಐಫೋನಲ್ಲಿ. ಈ ಥರ ಐಫೋನ್ ಯೂಸ್ ಮಾಡೋರು ಇದ್ದರೆ ಗೊತ್ತಿರುತ್ತೆ ಸ್ಟೋರೇಜ್ ಹೆಂಗೆ ಏನಂತ ಅದ್ರ ಬಗ್ಗೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ. ಸರಿನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಓಕೆ, ಈ ಬ್ಲಾಗ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೂ ಟೇಕ್ ಇಟ್, ಟಾಟಾ ಬೈ ಬೈ.